ಹಾಯ್ ಆಲ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ದಸರಾ ವೀಡಿಯೋ. ಏನಪ್ಪ ದಸರಾ ವೀಡಿಯೋ ಇವಾಗ ಆಗ್ತಾಯಿದ್ದಾರೆ ಅಂದ್ಕೊಂಡ್ಬಿಡಿ. ಸೊ ತುಂಬ ಲೇಟ್ ಆಗಿತ್ತು. ಸೊ ದಸರಾಯಿಂದನೇ ಕಂಪ್ಲೀಟಾಗಿ ದಸರಾಯಿಂದ ಕ್ಲೀನಿಂಗು ಮತ್ತು ನಾನು ನವರಾತ್ರಿಗೆ ಲಕ್ಷ್ಮೀ ದೇವ್ರನ್ನ ಇಟ್ಟಿದ್ದೀನಿ. ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಸೊ ಲಕ್ಷ್ಮಿ ಇಡೋದ್ರಿಂದ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ಮಾಡೋಷ್ಟು ಒಂಥರ ಏನಂತ ಡಸ್ಟ್ ಅಲರ್ಜಿನೋ ಏನೋ ಗೊತ್ತಲ್ಲ, ಫುಲ್ ಫೀವರಿಶ್ ಆಗಿಬಿಟ್ಟಿತ್ತು. ಇವಾಗ ಪೂಜೆ ಮಾಡೋವಾಗಲೇ ಆಗ್ತಾ ಇರಲಿಲ್ಲ ನನಗೆ. ಸೊ ಸಿಂಪಲಾಗಿ ಪೂಜೆ ಮಾಡಿಕೊಂಡು ಇನ್ನು ಏನು ಪೂಜೆ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ನಮ್ಮ ವೆಹಿಕಲ್ಸ್ಗೆ, ವಾಹನಗಳಿಗೆ ಪೂಜೆ ಮಾಡಲಿಲ್ಲ. ಸೊ ಅದೆಲ್ಲ ಪೂಜೆ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ವಿಭೂತಿ, ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್, ಡಿವೈಸಸ್ಗೆಲ್ಲ ಪೂಜೆ ಮಾಡಿದ್ದಾಯಿತು. ಸೊ ಈ ನಮ್ಮ ಚಿನ್ಕುರ್ಳಿ ಹಿಂಗೆ ತಲೆ ಮಾಡಿಕೊಂಡು ಫುಲ್ ಅವ್ನ ಆಟ ಸಾಮಾನಿಗೆಲ್ಲ ಪೂಜೆ ಮಾಡ್ತಾಯಿದ್ದ. ಸೊ ಈ ಮಕ್ಕಳಿಗೆ ಎಷ್ಟು ತೊಗೊಂಡ್ರೂ ಸಾಲದೇ ಇಲ್ಲ ಅನಿಸುತ್ತೆ. ಇನ್ನು ಬೇರೆ ತೊಗೊಬೇಕು ಅನಿಸುತ್ತೆ. ಅಂಟಿಲ್ ಅನ್ಲೆಸ್ ದೇ ಯೂಸ್ ಇಟ್. ಅದು ಯೂಸ್ ಆದರೆ ಮಾತ್ರ ಖುಷಿ ಆಗುತ್ತೆ. ಓಕೆ ಬೇರೆ ಕೊಡ್ಸೋಣ ಅಂತ. ನನಗೆ ಮೂಲೆಯಲ್ಲಿದ್ದರೆ ಬೇಜಾರು ಅನಿಸ್ಬಿಡುತ್ತೆ, ಏನು ತೊಗೊಳ್ಳೋದೇ ಬೇಡಪ್ಪ ಅಂತ ಅಂದ್ಬಿಟ್ಟು. ಸೊ ಹೀಗೆ ಇವನು ಫುಲ್ಲು ಇವ್ನ ಆಟ ಸಾಮಾನಿಗೆಲ್ಲ ವೀಡಿಯೋ ಮಾಡಿ ಪೂಜೆ ಮಾಡ್ತಾಯಿದ್ದೆ ನಾನು. ಸೊ ಇನ್ನೂ ಎಷ್ಟೊಂದು ಏನಂತಲೇ ಗೊತ್ತಿಲ್ಲ ನನಗೆ. ಕಾರು, ಟ್ರ್ಯಾಕ್ಟರು, ಲಾರಿ, ಏರೋಪ್ಲೇನು, ಅದು ಇದು ಅಂದರೆ ಫುಲ್ ಕ್ರೇಜು. ಸೊ ಅವನೇ ತೊಗೊಂಡೋಗಿ ಪೂಜೆ ಮಾಡ್ತಾಯಿದ್ದಾನೆ. ಸೊ ಇನ್ನೂ ಎಷ್ಟೊಂದಿತ್ತು, ನಾನು ಅದೆಲ್ಲ ಹೊಡೆದೋಗಿದೆ ಅಂತ ಹೇಳಿ ಸೈಡಲ್ಲಿಟ್ಟು ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರ ಇಟ್ಟು ಒಂದು ವೀಡಿಯೋ ಮಾಡಿದೆ. ಸೊ ಒಂದು ಮೆಮೊರಿ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ ಇಯರ್ ದಸರಾನು ತುಂಬ ಚೆನ್ನಾಗಿತ್ತು. ಅದು ವೀಡಿಯೋ ಹಾಕಿಲ್ಲ. ಅಲ್ಲಿ ಟ್ರೈ ಟು ಅಪ್ಲೋಡ್, ಯಾವಾಗಾದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಿಂಗಿತ್ತು ನಮ್ಮ ದಸರಾ ಹಬ್ಬ. ಮನೆಯಲ್ಲೆಲ್ಲ ಪೂಜೆ ಮಾಡಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ, ಅಮ್ಮನ ಮನೆ ಹತ್ರ ಇರೋದ್ರಿಂದ ಅಮ್ಮನ ಮನೆಗೆ ಹೋಗಿ, ನನ್ನ ನಾದಿನಿ ಮನೆ ಕೂಡ ಹತ್ರ ಇರೋದ್ರಿಂದ ನನ್ನ ನಾದಿನಿ ಮನೆ ಒಂದು ವಿಸಿಟ್ ಹಾಕಿ ಆಮೇಲೆ ಬಂದ್ವಿ. ಸೊ ಪ್ರತಿ ಹಬ್ಬಕ್ಕೂ ಈ ಥರ ಮಾಡಿದ್ರೆ ನಮಗೆ ಏನೋ ಒಂಥರ ಖುಷಿ ಆಗುತ್ತೆ, ಎಲ್ಲರನ್ನೂ ನೋಡಿ ಎಲ್ಲರನ್ನೂ ವಿಶ್ ಮಾಡಿ ಬಂದಾಗ. ಸೊ ಹೀಗೆ ನಮ್ಮ ದಸರಾ ಹಬ್ಬ ಇತ್ತು. ಸೊ ಎಷ್ಟು ಐಟಮ್ಸ್ ತೊಗೊಂಡ್ರೂ ಸಾಲಲ್ಲ ಇವ್ರಿಗಂತೂ. ಇನ್ನೂ ಬೇಕು ಅಂತಲೇ ಇರ್ತಾರೆ. ನಮಗೂ ಕೈ ಸುಮ್ಮನೆ ಇರೋದಿಲ್ಲ. ಎಲ್ಲಾದರೂ ಹೋದರೆ ಓಯ್ ಚೆನ್ನಾಗಿದೆ ಅಂತ ತಂದುಬಿಡ್ತೀವಿ. ನಾನು ಜಾಸ್ತಿ ಏನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಸ್ಟಿಲ್ ಅವ್ನ ಖುಷಿ, ಹ್ಯಾಪಿನೆಸ್ ಅಷ್ಟೇ. ಅವ್ನು 4 ದಿವಸ ಇಟ್ಕೊತಾನೆ ಒಂದು ಐಟಮ್ನ, ಆಮೇಲೆ ಅದು ಮೂಲೆಗೆ ಇರುತ್ತೆ. ಬಟ್ ತುಂಬ ಆಟ ಆಡ್ತಾನೆ. ಬಸ್ಸಲ್ಲಿ, ಕಾರಲ್ಲಿ, ಲಾರಿಲಿ, ಈ ಥರ ತುಂಬ ಆಟ ಆಡ್ತಾನೆ. ಒಂದು 1 hour ಸ್ಪೆಂಡ್ ಮಾಡ್ತಾನೆ ಅವ್ನು ಡೈಲಿ. ಸೊ ಅದಕ್ಕೋಸ್ಕರ ಖುಷಿ ಆಗುತ್ತೆ ಕೊಡ್ಸೋದಕ್ಕೂ. ಸೊ ಹೀಗೆ ಪೂಜೆ ಮಾಡ್ತಾಯಿದ್ವಿ. ಕೂತ್ಕೊಂಡು ಪೂಜೆ ಮಾಡ್ತಾನೆ. ಪೂಜೆ ಮಾಡೋ ಟೈಮಲ್ಲಿ ಅಷ್ಟೇ. ಬಟ್ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ನಾನು ಏನಾದರೂ ಮಾಡೋವಾಗ ಯಾರೂ ಇಲ್ಲ ಅಂದರೆ ನಾನು ಹಿಂದೆನೇ ಇರ್ತಾನೆ, ಮಮ್ಮಿ ಅಂತ. ಸೊ ಹೀಗೆ ಸಿಂಪಲಾಗೆ ನನ್ನ ದಸರಾ ಹಬ್ಬನ ಮುಗಿಸ್ಕೊಂಡೆ. ವೆಯ್ಟ್ ಮಾಡ್ತಾಯಿರಿ, ಆದಷ್ಟು ಬೇಗ ಆದರೆ ನಾನು ಲಾಂಗ್ ವೀಡಿಯೋನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದೀಪಾವಳಿ ಲಕ್ಷ್ಮೀದು ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ಅಂತ ತುಂಬ ಜನ ಹೇಳಿದ್ರು. ಲಾಸ್ಟ್ ಟೈಮು ಅಷ್ಟೇ ಗ್ರಾಸ್ ಮ್ಯಾಟ್ಸ್ನ ಆಮೇಲೆ ಹಿಂದೆಗಡೆ ಒಂದು ಬ್ಯಾಕ್ಗ್ರೌಂಡ್ ಲೈಟ್ ಕಂಪ್ಲೀಟ್ ಯೂನಿಕ್ ಆಗಿದೆ, ಎಲ್ಲರೂ ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾಯಿದ್ರು. ಆದರೆ ನಾನು ಕಂಪ್ಲೀಟಾಗಿ ಹಾಕ್ತೀನಿ ವೀಡಿಯೋಸ್ನ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನಾನು ಶಾರ್ಟ್ಸ್ ಥರ ಹಾಕಿರ್ತೀನಿ ರೀಲಲ್ಲಿ. ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವೀಡಿಯೋಸ್ನ ನಾನು ಟ್ರೈ ಮಾಡ್ತೀನಿ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಸೊ ಹೋಗಿದ್ವಿ. ಹಿಂಗಾಯಿತು ನಮ್ಮ ದಸರಾ ಹಬ್ಬ. ನಿಮ್ಮ ಹಬ್ಬ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಇಲ್ಲ ನೋಡು ಮಮ್ಮಿನ ಅಂದರೆ ನೀವು ಇಷ್ಟು ವರ್ಷ ಗಂಟೆಯಲ್ಲೇ ಗ್ರೇಟ್. ಸ್ಟಾಪ್ ಮಾಡಿ. ಬಾಯ್ ತೆಗಿ. ಬಾಯ್. ಬಾ ಬೇಗ ಬಾ.